ಸೊ ಒಂದು ಬೈಕ್ನ ತೊಗೋಬೇಕಾದ್ರೆ ನೀವು ಇಂಜಿನ್ನ ಪ್ರಯಾರಿಟಿಯಾಗಿ ತೊಗೋತೀರಾ ಅಥವಾ ನೀವು ಸ್ಪೆಸಿಫಿಕೇಷನ್ನ ಪ್ರಯಾರಿಟಿಯಾಗಿ ಮೋಟರ್ ಸೈಕಲ್ ತೊಗೋತೀರಾ? ಸೊ ಈ ಪ್ರಶ್ನೆ ಸದ್ಯಕ್ಕಂತೂ ಸಾಕಷ್ಟು ಮೋಟರ್ ಸೈಕ್ಲಿಸ್ಟ್ ಮೈಂಡ್ನ ತಲೆ ಕೆಡಿಸ್ಬಿಟ್ಟಿದೆ. ಬಿಕಾಸ್ ಇವಾಗ ನಿಮಗೆ TVS ಅವರು RTX 300ನ ಲಾಂಚ್ ಮಾಡಿಬಿಟ್ಟಿದ್ದಾರೆ. ಎಸ್, ಸೊ ಈ ಮೋಟರ್ ಸೈಕಲ್ ಬಗ್ಗೆ ನಾನು ಒಂದು ಲಾಂಗ್ ವಿಡಿಯೋ ಮಾಡ್ತೀನಿ, ಡೋಂಟ್ ವರಿ. ಬಟ್ ದ ಲಾಂಚ್ದು ಹೈಲೈಟ್ ಬಂದ್ಬಿಟ್ಟು ಏನು ಅಂದರೆ, ಬೇಸಿಕಲಿ ಈ ಮೋಟರ್ ಸೈಕಲಲ್ಲಿ ಫಾರ್ ದ ಪ್ರೈಸ್ ಪಾಯಿಂಟು, ಫಾರ್ ದ ಕ್ಯಾಟಗರಿ ನಿಮಗೆ ಸಾಕಷ್ಟು ನಿಮಗೆ ಡಿಸೈರೇಬಲ್ ಸ್ಪೆಸಿಫಿಕೇಷನು ಫೀಚರ್ಸ್ ಕೊಡ್ತಾ ಇದ್ದಾರೆ. ಸೊ ದ್ಯಾಟ್ ಈಸ್ ಅ ಗ್ರೇಟ್ ಥಿಂಗು ಆ್ಯಂಡ್ ಪೀಪಲ್ ಆರ್ ಗೋಯಿಂಗ್ ಬಾಂಕರ್ಸ್ ಫಾರ್ ದ ಸ್ಪೆಸಿಫಿಕೇಷನ್. ಆ್ಯಂಡ್ ಬರೀ ಸ್ಪೆಸಿಫಿಕೇಷನ್ ನೋಡ್ಬಿಟ್ಟು ಜನ ಓಕೆ ದಿಸ್ ಇಸ್ ಅಮೇಜಿಂಗ್ ಮೋಟರ್ ಸೈಕಲ್ ಅಂತ ಹೇಳ್ತಾ ಇದ್ದಾರೆ. ಬಟ್ ನೋ ಬಡಿ ಈಸ್ ಟಾಕಿಂಗ್ ಅಬೌಟ್ ದ ಇಂಜಿನ್. ಎಸ್, TVS ಅವರು ಒಂದು ಹೊಸ ಇಂಜಿನ್ ಮಾಡಿದ್ದಾರೆ, ನ್ಯೂ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ, ದಟ್ ಈಸ್ ಗ್ರೇಟ್. ಬಟ್ ಯಾರಿಗೂ ಇದರದ್ದು ಪರ್ಫಾರ್ಮೆನ್ಸ್ ಯಾವ ಥರ ಲಾಂಗ್ ಟರ್ಮಲ್ಲಿ ಮಾಡುತ್ತೆ ಅಂತ ಗೊತ್ತಿಲ್ಲ, ಯಾವ ಥರ ಲಾಂಗ್ ಟರ್ಮ್ ರಿಲಯಬಿಲಿಟಿ ಇರುತ್ತೆ ಅಂತಲೂ ಗೊತ್ತಿಲ್ಲ. ಬಟ್ ಸ್ಟಿಲ್ ಪೀಪಲ್ ಆರ್ ಗೋಯಿಂಗ್ ಬಾಂಕರ್. ಸೊ ಈ ಟೈಮಲ್ಲಿ ದಿಸ್ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಬಿಕಾಸ್ ಸಾಕಷ್ಟು ಮೋಟರ್ ಸೈಕಲ್ ಇದೆ ವಿಚ್ ಪೀಪಲ್ ಲವ್ ಬಿಕಾಸ್ ಅವರಿಗೆ ಅದರದ್ದು ಇಂಜಿನ್ ಇಷ್ಟ ಆಗಿರುತ್ತೆ. ಎಕ್ಸಾಂಪಲ್ ಕೊಡ್ತೀನಿ ನಾನು, ಕಾಂಟಿನೆಂಟಲ್ GTನ ಜನ ಸ್ಪೆಸಿಫಿಕೇಷನ್ಗೆ ತೊಗೋಬೇಕಂದ್ರೆ ಅದರಲ್ಲಿ ಏನು ಅಷ್ಟು ಖಾಸ್ ಸ್ಪೆಸಿಫಿಕೇಷನ್ ಅಂತೂ ಇಲ್ಲ. ನಿಮಗೆ ಈವನ್ ಗೇರ್ ಇಂಡಿಕೇಟರ್ ಕೂಡ ಇಲ್ಲ ಇದರಲ್ಲಿ. ಆ್ಯಂಡ್ ನಿಮಗೆ ಸ್ಪೆಸಿಫಿಕೇಷನ್ ನೋಡೋದಾದ್ರೆ ನಿಮಗೆ ಕಂಫರ್ಟು ಓಕೆ ಇದೆ, ನಿಮಗೆ ಸಸ್ಪೆನ್ಷನ್ ಟ್ರಾವೆಲ್ ಓಕೆ ಇದೆ, ನಿಮಗೆ ಸಸ್ಪೆನ್ಷನ್ ಸೆಟಪ್ ಆಲ್ಸೋ ನಿಮಗೇನು ಅಪ್ಡೇಟೆಡ್ ಲೈಕ್ UST ಸಸ್ಪೆನ್ಷನ್, ಮೋನೋಶಾಕು ಸಸ್ಪೆನ್ಷನ್ ಇಲ್ಲ. ಬಟ್ ಸ್ಟಿಲ್ ಪೀಪಲ್ ಲವ್ ದಟ್ ಮೋಟರ್ ಸೈಕಲ್. ಇವಾಗಲೂ ಇಫ್ ಯು ಸಿ ಅ ಕಾಂಟಿನೆಂಟಲ್ GT, ವೆನ್ ಯು ರೈಡ್ ಅ ಕಾಂಟಿನೆಂಟಲ್ GT, ನೀವು ತುಂಬ ಖುಷಿಯಾಗಿರ್ತೀರ. ಸೊ ಈ ಥರ ಇರಬೇಕಾದ್ರೆ ಜನರ ಪ್ರಶ್ನೆ ಇವಾಗ ಬರ್ತಾ ಇದೆ, ಇಸ್ ದಟ್ ನಾನು ಯಾಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿ 4-4.5 ಲಕ್ಷ ದುಡ್ಡು ಖರ್ಚು ಮಾಡಿ ಆ ಎಕ್ಸ್ಪೀರಿಯನ್ಸ್ನ ಪಡಿತೀನಿ ನಾನು ಕಾಂಟಿನೆಂಟಲ್ GTಯಲ್ಲಿರೋ ಮೋಟರ್ ಸೈಕಲ್ದು, ರಾದರ್ ದೆನ್ ನಾನು 1.99 lakhs ಎಕ್ಸ್ ಶೋರೂಮ್ ಪ್ರೈಸಲ್ಲಿ ನಾನು ಒಂದು RTX 300ನ ತೊಗೊಂಡು ಅಷ್ಟೊಂದು ಫೀಚರ್ ರಿಚ್ ಪ್ರಾಡಕ್ಟ್ನ ತೊಗೊಂಡು ಐ ಕ್ಯಾನ್ ಎಂಜಾಯ್ ದ ಪ್ರಾಡಕ್ಟ್ ಅಂತ ನೀವು ಕೇಳ್ಬೋದು. ಬಟ್ ನನ್ನ ಒಪಿನಿಯನ್ ಏನು ಅಂದರೆ, ನೀವು ಏನೇ ಸ್ಪೆಸಿಫಿಕೇಷನ್ ಕೊಟ್ಟರು ಇಟ್ ವಿಲ್ ನಾಟ್ ಸ್ಯಾಟಿಸ್ಫೈ ಯು ಇಫ್ ಯು ಆರ್ ನಾಟ್ ಹ್ಯಾಪಿ ವಿತ್ ಇಂಜಿನ್. ಇಂಜಿನ್ ಈಸ್ ಲೈಕ್ ದ ಹಾರ್ಟ್ ಬೀಟ್ ಆಫ್ ದ ಮೆಷೀನು. ಸೊ ಪ್ರತಿ ಸಲ ನೀವು ರೈಡ್ ಮಾಡಬೇಕಾದ್ರೆ ಯು ವಿಲ್ ಫೀಲ್ ಹೌ ಗುಡ್ ದ ಇಂಜಿನ್ ಈಸ್, ಹೌ ಯು ವಿಲ್ ಎಕ್ಸ್ಪೀರಿಯನ್ಸ್ ದ ಇಂಜಿನು. ಪ್ರತಿ ಸಲಿನೂ ನೀವು ಇಂಜಿನ್ಗೋಸ್ಕರ ರೈಡ್ ಮಾಡ್ತೀರಾ. ಎಸ್, ಸ್ಪೆಸಿಫಿಕೇಷನ್ ಮುಖ್ಯ ಇದೆ, ಐ ಆಮ್ ನಾಟ್ ಸೇಯಿಂಗ್ ದ ಸ್ಪೆಸಿಫಿಕೇಷನ್ ಮುಖ್ಯ ಅಲ್ಲ. ನಿಮಗೆ ಅಪ್ರೈಟ್ ರೈಡಿಂಗ್ ಪಾಸ್ಚರ್ ಬೇಕಾ, ಅಥವಾ ನಿಮಗೆ ಸ್ಲೈಟ್ ನಿಮಗೆ ರೈಡರ್ ಏಡ್ಸ್ ಲೈಕ್ ಟ್ರಾಕ್ಷನ್ ಕಂಟ್ರೋಲು ಆರ್ ABS ಮೋಡ್ಸು ಇದ್ದರೆ ನಿಮಗೆ ಖುಷಿ ಆಗುತ್ತೆ ಡೆಫಿನೆಟ್ಲಿ. ಬಟ್ ಇಂಜಿನ್ಗಿಂತ ಯಾವತ್ತೂ ಮುಖ್ಯ ಇಲ್ಲ. ಆ್ಯಂಡ್ ಆಲ್ಸೋ ನೀವು ಒಂದು ಮೋಟರ್ ಸೈಕಲ್ ಪರ್ಚೇಸ್ ಮಾಡೋ ಪ್ಲಾನ್ ಇಟ್ಕೊಂಡಿದ್ದೀರಾ ಅಂದರೆ ಒಂದು ಹೇಳ್ಬಿಡ್ತೀನಿ, ಇಸ್ ದಟ್ ಇಫ್ ಯು ಆರ್ ನ್ಯೂಲಿ ಟ್ರೈಂಗ್ ಟು ಪರ್ಚೇಸ್ ಅ ಮೋಟರ್ ಸೈಕಲ್, ಆರ್ ನಿಮ್ಮ ಹತ್ರ ಹೆವಿ ಹಳೆ ಮೋಟರ್ ಸೈಕಲ್ ಇದೆ, ಎಸ್ ನಿಮಗೆ ಇಂಜಿನ್ ಇಷ್ಟ ಆಗಿರುತ್ತೆ ಬಟ್ ನಿಮಗೆ ಬೋರ್ ಆಗಿದೆ ಮೋಟರ್ ಸೈಕಲ್ ಅಂದರೆ, ಎಸ್ ನೀವು ಇವಾಗ ಮಾರ್ಕೆಟಲ್ಲಿ ಹೊಸ ಮೋಟರ್ ಸೈಕಲ್ ತಗೊಳ್ಳೋ ಪ್ಲಾನ್ ಇದೆ ಅಂದರೆ, ಎಸ್ ನೀವು ಸ್ಪೆಸಿಫಿಕೇಷನ್ ಮೇಲೆ ನೀವು ಮೋಟರ್ ಸೈಕಲ್ ತಗೋತೀರಾ ಅಪಾರ್ಟ್ ಫ್ರಮ್ ದ ಇಂಜಿನ್. ಎಸ್, ಇಂಜಿನ್ ನೋಡ್ತೀರಾ ಬಟ್ ಸ್ಪೆಸಿಫಿಕೇಷನ್ ಹೊಸದು ನಿಮಗೆ ಬೇಕಂತ ಅನ್ಸುತ್ತೆ. ಬಟ್ ನಿಮ್ಮ ಹತ್ರ ಆಲ್ರೆಡಿ ನಿಮ್ಮ ಹತ್ರ ಕಾಂಟಿನೆಂಟಲ್ GT 650 ಇದೆ ಆ್ಯಂಡ್ ನೀವು ಯೋಚನೆ ಮಾಡ್ತಾ ಇದ್ದೀರಾ ಯಾಕೆ ನಾನು ಈ ಮೋಟರ್ ಸೈಕಲ್ ತಗೊಂಡೆ, ಇಷ್ಟೊಂದೆಲ್ಲ ಸ್ಪೆಸಿಫಿಕೇಷನ್ ಒಂದು ಕಮ್ಮಿ ಬೆಲೆ ಇರುವಂಥ ಮೋಟರ್ ಸೈಕಲ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ, ವಾಟ್ ಎವರ್ ದಟ್ ಗೈ ಕ್ಯಾನ್ ಬ್ರ್ಯಾಗ್ ಅಬೌಟ್ ದ RTX 300 ಅವನು ನನ್ನ ಹತ್ರ ಸ್ಪೆಸಿಫಿಕೇಷನ್ ಇದೆ, ಕಂಫರ್ಟ್ ಇದೆ, ಎಲ್ಲ ಇದೆ ಅಂತ, ಬಟ್ ಹಿ ವಿಲ್ ನೆವರ್ ಎಕ್ಸ್ಪೀರಿಯನ್ಸ್ ವಾಟ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ವಿತ್ ಯುವರ್ ಇಂಜಿನು. ದಟ್ ಈಸ್ ಸಮಥಿಂಗ್ ಅಲ್ಟಿಮೇಟ್. ಆ್ಯಂಡ್ ಇವಾಗಲೂ ನೀವು ಎಷ್ಟೇ ವರ್ಷ ಆಗಿದ್ರು RTX 300ನ ಕಂಪೇರ್ ಮಾಡೋದಾದರೆ GTಗೆ, ಯಾರಿಗಾದ್ರೂ GT ಬೇಕು ಅಂತ ಕೇಳಿದ್ರೆ GT 650ನ ಜನ ತಗೋತಾರೆ. ದಟ್ ಈಸ್ ಮೈ ಒಪಿನಿಯನು. ಸೊ ನಿಮಗೆ ಅನಿಸುತ್ತೆ ಇಂಜಿನ್ ಮುಖ್ಯನಾ ಸ್ಪೆಸಿಫಿಕೇಷನ್ ಮುಖ್ಯನಾ? ನನ್ನ ಒಪಿನಿಯನ್ಲಿ ಇಂಜಿನ್ದು ಪ್ರಯಾರಿಟಿ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಸ್ಪೆಸಿಫಿಕೇಷನು. ಕೆಲವರಿಗೆ ಉಲ್ಟಾ ಇರುತ್ತೆ, ಬಟ್ ನನ್ನ ಒಪಿನಿಯನ್ ಇದು. ಸೊ ನಿಮ್ದೇನು ಒಪಿನಿಯನ್ ಇದೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.